ಹೋಗ್ತಾರೆ? ಜಾಬ್ಗೆ, ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರೆ ಸರ್. ಅದೆಲ್ಲ ತಪ್ಪಲ್ವಾ? ಕಾಂಗ್ರೆಸ್ ಸರ್ಕಾರ ನೋಡ್ಬಿಟ್ಟಿದ್ದಾರೆ ಎಲ್ಲರೂ. 2,000 ರೂಪಾಯಿಗೆ ಯಾರು ವ್ಯಾಲ್ಯೂ ಕೊಡ್ತಿಲ್ಲ ಸರ್. ಖಂಡಿತ ಗೆಲ್ತಾರೆ ಪಕ್ಕ. ಓಕೆ ಥ್ಯಾಂಕ್ ಯು. ಎಸ್ ಅಜಯ್ ನಿಂಗಮ್ಮವ್ರೆ ಹೇಳ್ರಿ. ನಿಂಗಮ್ಮವ್ರೆ ಈ ಸಲ ನಿಮ್ಮ ಓಟ್ ಯಾರಿಗಮ್ಮ? ಬಿಜೆಪಿಗೆ ಬರಬೇಕು. ಓ ಯಾರೋ ನಿಮ್ಮ ಮಗ ಹೇಳ್ಕೊಟ್ರ? ಇಲ್ಲಪ್ಪ, ಯಾರು ಹೇಳ್ಕೊಡ್ಲಿಲ್ಲ. ಅದು ಹೆಂಗ್ ಬಿಜೆಪಿ ಅಂದ್ರೆ? ಈಗ ನಿಮ್ಗೆ ಎಷ್ಟು ಏಜು? ನನಗೆ 84. 84. ಕಾಂಗ್ರೆಸ್ 60 ವರ್ಷದ ಆಡಳಿತ ನೋಡಿರ್ತೀರಿ? ನಾನು ನೋಡಿಲ್ಲ. ನೋಡೇ ಅಲ್ವೇ? ವೇ ಯಾಕೆ ಬಿಜೆಪಿ ಬರ್ಬೇಕು? ಎಲ್ಲರೂ ಸಂತೋಷವಾಗಿರ್ಬೇಕು ಅಂದ್ರೆ, ಲೋಕ ಚೆನ್ನಾಗಿರ್ಬೇಕು ಅಂದ್ರೆ ಬಿಜೆಪಿನೇ ಬರಬೇಕು. ಹೇಳಿ ಸರ್, ನಿಮ್ಗೆ ಏನ್ ನಿಮ್ಮ ಅಭಿಪ್ರಾಯನು? ಅಭಿಪ್ರಾಯನ ಬಿಜೆಪಿನೇ ಬರಬೇಕು. ನಾವು ಎಲ್ಲಿಗೆ ಬರಬೇಕು? ನಾವು ಹಿಂದೂ ಜನಾಂಗ ಒಂದು ಸೈಡ್ ಆಗಲ್ಲ ಅಂದ್ರೆ ನಮ್ಮನ್ನ ಹುರಿದು ತಿಂದು ಬಿಡ್ತಾರೆ ಮುಂದೆ. ನಾವು ಹುರಿದು ತಿನ್ನೋದು ಅಂದ್ರೆ ಯಾವ ತರ ಅಂದ್ರೆ ಈಗ ಬೇರೆ ಬೇರೆ ಪಕ್ಷದವರು ಈಗ ಅವ್ರ ಮೇಲೆ ತುಂಬಾ ಇದು ಮಾಡ್ತಾ ಇದ್ದಾರೆ ಸರ್ಕಾರ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ನಂದ ಅಂತ ಹೇಳಿ. ನಂದ. ಓ ಈ ಸಲ ನಿಮ್ದು ಓಟು ನಿಮ್ದಾ ಯಾರ್ದು? ನಂದೆ. ಅದು ಯಾರಿಗೆ? ಬಿಜೆಪಿ ಬರ್ಬೇಕು ಅಂತ ಆಸೆ ಇದೆ, ಬಟ್ ಬರುತ್ತೆ ಅಂತ. ಆಸೆ ಇದೆ ಬಟ್ ಬರಲ್ವೇ? ಬರುತ್ತೆ 100% ಬರುತ್ತೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ನನಗೇನಂದ್ರೆ ಮೋದಿ ಅವ್ರು ಬಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಇಂಪ್ರೂವ್ ಆದ್ರೆ ಎಜುಕೇಶನ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗುತ್ತೆ. ಎಜುಕೇಶನ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆದ್ರೆ ಸೋ ಹ್ಯಾಪಿ, ಎಲ್ಲರ ಮಕ್ಕಳು ಈಕ್ವಲ್ ಆಗಿರ್ತಾರೆ. ನಿಮಗೆ ಎಜುಕೇಶನ್ ಈಕ್ವಲ್ ಬೇಕು, ಅದು ಆಗುತ್ತೆ. ಆಮೇಲೆ ಗೊತ್ತಾ ವಿಷಯ? ಹೇಳಿ ನಿಮ್ಗೆ, ನಮಗೆ ಗೊತ್ತಿಲ್ಲ ಹೇಳಿ. ದಂಧೆನೇ ಆಗಿರೋದು. ಅವರು 1 ಕ್ವಾರ್ಟರ್ ಮೇಲೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಫ್ರೀ ಅಂತ ಲೆಟ್ಸ್ ಫ್ರೀ ಕೊಡ್ತಿದ್ದಾರೆ. ನಿಮಗೆ ಯಾಕ್ರಿ ಕ್ವಾರ್ಟರ್? ಅಲ್ಲ ನಿಮಗೆ ಯಾಕೆ ಕ್ವಾರ್ಟರ್? ಯಾಕಂದ್ರೆ ಯಜಮಾನ್ರು ಕುಡಿತಾರಲ್ಲ. ಓ ಏನ್ ಧೈರ್ಯವಾಗಿ ಹೇಳ್ತಾರಪ್ಪ. ಹೇಳಿ. 100% ಎಲ್ಲಕ್ಕಿನ್ನ ಇಂಪಾರ್ಟೆಂಟ್ ಅವ್ರು ಬಂದ್ಮೇಲೆ ಅಲ್ಲೊಂದ್ಸಲ ಕ್ಯಾಮ್ರಾ ಹಿಡೀರಿ, ಗೊತ್ತಾಗುತ್ತೆ ಹೆಂಗಾಗಿದೆ ತೋಟ ಅಂತ. ಅವ್ರು ಬಂದ್ಮೇಲೆ ಬರಗಾಲ ಬಂದಿದೆ. ಒಟ್ಟು ದೇಶ ಅವ್ರು ಬಂದ್ರೆ ದೇಶ ಸರ್ವನಾಶ ಅಂತ ಹೇಳ್ತಾರೆ. ಟೋಟಲ್ ಆಗ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುರ್ಚಿನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹಾಕಿ. ಇನ್ನ 2 ವರ್ಷ ಬಾಕಿ ಇದೆ. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ. ಸರ್ ನಮಸ್ಕಾರ, ಆರಾಮ? ಏನ್ ನಿಮ್ಮ ಹೆಸರು? ಸ್ವಾಮಿ ಅಂತ. ಸ್ವಾಮಿ ಅವರೇ ಹೇಳ್ರಿ, ಚಿಕ್ಕಮಂಗ್ಳೂರಲ್ಲಿ ಕಾವು ಜಾಸ್ತಿ. ಚಿಕ್ಕಮಂಗ್ಳೂರಲ್ಲೇ ಜಾಸ್ತಿ ಇದೆ ನೋಡಿ. ಓಕೆ, ಚುನಾವಣಾ ಕಾವು ಯಾವ ರೀತಿ ಇದೆ? ಚುನಾವಣಾ ಕಾವು ಚೆನ್ನಾಗಿಲ್ಲ, ಬರೀ ಚೆನ್ನಾಗಿದೆ ಸರಿ. ಜಿದ್ದಾಜಿದ್ದಿ ಇದೆ. ಜಿದ್ದಾಜಿದ್ದಿ ಇದೆ. ಏನ್ ಹೇಳ್ತೀರಾ, ಯಾರು ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ ಬರಬೇಕು? ಯಾಕೆಂದ್ರೆ ಮೋದಿ ಸರ್ಕಾರ ಬರಬೇಕು ಸೆಂಟ್ರಲ್ ಅಲ್ಲಿ, ಅದರಿಂದ ಬಿಜೆಪಿ ಬರಬೇಕು. ಓಕೆ, ನಿಮ್ ಪ್ರಕಾರ ಪಕ್ಕ ಗೆಲ್ತಾರ ಬಿಜೆಪಿ? ಗೆಲ್ತಾರೆ. ಎಷ್ಟು ಸೀಟ್ ಗೆಲ್ಬೋದು? 400 ಮೇಲೆ. ಪಕ್ಕ? 420 ಪಕ್ಕ. ಥ್ಯಾಂಕ್ ಯು. ನೋಡಿ ಮೇಡಮ್, ಹೇಳ್ರಿ, ಈಗ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ, ಯಾವ ಪಕ್ಷ ಬರಬೇಕು ಅನ್ಕೋತೀರಾ ಲೋಕಸಭೆ ಚುನಾವಣೆಯಲ್ಲಿ? ಬಿಜೆಪಿ ಬಂದ್ರೆ ಉತ್ತಮ ಅನ್ಸುತ್ತಾ, ಕಾಂಗ್ರೆಸ್ ಬಂದ್ರೆ ಉತ್ತಮ ಅನ್ಸುತ್ತಾ? ಅಂದ್ರೆ ರೈತರುಗಳಿಗೆಲ್ಲ ಕಾಂಗ್ರೆಸ್ ಒಳ್ಳೇದು. ಕಾಂಗ್ರೆಸ್ ಒಳ್ಳೇದು. ಕಾಂಗ್ರೆಸ್ ಗೆಲ್ತಾರೆ ಅನ್ಸುತ್ತೆ ನಿಮಗೆ? ಏನೋ ಓಕೆ, ನಿಮ್ಮ ಹೆಸರು? ಅಂಜಲಿ ಅಂತ. ಓ ಅಂಜಲಿ ಅವರೇ ಹೇಳಿ, ಬುಟ್ಟಿ ತುಂಬ್ತೀರ ತಾಳಿ, ಹಂಗೆ ಇದನ್ನ ಇಟ್ಬಿಡಿ ತಾಳಿ. ಓಕೆ ಅಂಜಲಿ ಅವರೇ ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಬಂದ್ರೆ ಉತ್ತಮ. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಬರಬೇಕು ಅಂಜಲಿ ಅವರೇ? ಹಂಗಂತೇನಿಲ್ಲ, ಯಾವ್ದು ಬಂದ್ರೂ ಒಳ್ಳೇದೇ. ಯಾರು ಯಾವ್ದಕ್ಕೆ ಓಟ್ ಹಾಕ್ತಾರಂತ ಗೊತ್ತಿಲ್ವಲ್ಲ. ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ನಮಗೆ ಕಾಂಗ್ರೆಸ್ಸೇ ಬರಬೇಕು ಅಂತ. ಯಾಕೆ ಕಾಂಗ್ರೆಸ್ ಬರಬೇಕು? ಬರ್ಲಿ, ಬಡವರಿಗೆ ಯಾವಾಗ್ಲೂ ಬಂದಿಲ್ಲಲ್ಲ, ಬರ್ಲಿ ಅಂತ. ಬಡವರಿಗೆ ಹೆಲ್ಪ್ ಆಗುತ್ತಾ ಕಾಂಗ್ರೆಸ್ ಬಂದ್ರೆ? ಬಿಜೆಪಿ ಯಾಕೆ ಬೇಡ? ಬಿಜೆಪಿನೂ ಬೇಕು. ಯಾರು ಬಂದ್ರೆ ನಮ್ಮನ್ನೇನ್ ಕೂರಿಸ್ತಾರ? ಇಲ್ಲ ತಾನೇ. ಹೇಳಿ, ನಿಮ್ಗೆ ಯಾವ ಪಕ್ಷ ಬರಬೇಕು? ನಾನು ಹೇಳ, ಹೇಳಿ, ನಿಮ್ಮನ್ನ ಕೇಳ್ತೀನಿ. ಕಾಂಗ್ರೆಸ್ಸೇ ಬರಲಿ. ಎಲ್ಲೊಂಟ್ರಿ ಇರ್ರಿ, ಎಲ್ಲಿ ಹೋಗ್ತಿದ್ದೀರಾ ಎಲ್ರೂ? ಯಾಕೆ ಗಾಬರಿ ಆಗ್ತೀರಾ? ನಮಸ್ಕಾರ ಅಕ್ಕ, ಏನ್ ನಿಮ್ಮ ಹೆಸರು? ರುಕ್ಮಣಮ್ಮ. ಹೇಳಿ, ಈಗ ಲೋಕಸಭೆ ಚುನಾವಣೆ ಬರ್ತಿದ್ದಿಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಕಾಂಗ್ರೆಸ್ ಓಕೆ. ಕಾಂಗ್ರೆಸ್ ಓಕೆ. ಓಕೆ, 200 ರೂಪಾಯಿ ಕೊಡ್ತೀನಿ. ಓಕೆ ಅಣ್ಣ ನಮಸ್ಕಾರ, ಏನ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರೇ ಹೇಳಿ, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ನಾನು ಕಾಂಗ್ರೆಸ್ ಅಣ್ಣ. ಕಾಂಗ್ರೆಸ್ ಯಾಕೆ ಬರಬೇಕು? ಕಾಂಗ್ರೆಸ್ ಅಂದರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಇದಾಗುತ್ತಲ್ಲ ಅಂತ. ಇದಾಗುತ್ತಲ್ಲ ಅಂದ್ರೆ ಯಾವ್ದಾಗುತ್ತಲ್ಲ ಅಂತ? ಈಗ ಫ್ರೀ ಆಗ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಬಸ್ಸು. ಮಕ್ಕಳಿಗೆ ಒಂದು ಎಜುಕೇಷನಿಗೆ ಅದಕ್ಕಾರ ಮುಂದೆ ಇದು ಮಾಡ್ತಾರಲ್ಲ ಅನ್ನೋದು ಒಂದಷ್ಟೇ. ಹಲೋ, ನೀವು ಬಾಗಿಲು ತೆಗಿಯೋವರೆಗೂ ಬಿಡಲ್ಲ ಇವಾಗ ನಾವು. ಹೇಳಿ, ಈ ಸಲ ನಿಮ್ಮ ಸೌಮ್ಯಯುತ ಮತ ಯಾರಿಗೆ? ಬಿಜೆಪಿಗೆ. ಯಾಕೆ ಬಿಜೆಪಿ? ನಾವು ಅವಾಗಿಂದಲೇ ಬಿಜೆಪಿಲಲ್ಲ, 20 ವರ್ಷದಿಂದಲೇ ಬಿಜೆಪಿಲ. ಅವಾಗಿಂದ ಬಿಜೆಪಿ ಅನ್ಬಿಟ್ಟು ಈಗಲೂ ಬಿಜೆಪಿನಾ? ಈಗಲೇ ಬಿಜೆಪಿನೇ. ನಾನು ಕಾರ್ಯಕರ್ತರಲ್ಲ ಅವ್ರದೆಲ್ಲ, ನಾವು ಕಾರ್ಯಕರ್ತರು ಬಿಜೆಪಿಗೆ.
ಸೊ ಆಲ್ಮೋಸ್ಟ್ ಬೇರೆ ಕಡೆ ನಾನು ಬೇರೆ ಭಾಗಗಳನ್ನು ನೋಡಿದ್ದೀನಿ, ದಲಿತ ಸಮುದಾಯ ಅಂತ ಬಂದಾಗ ಆಲ್ಮೋಸ್ಟ್ ಚಾಯ್ಸ್ ಮಾಡೋದೇ ಕಾಂಗ್ರೆಸ್. ನೀವ್ಯಾಕೆ ಬಿ ಜೆ ಪಿ ಚಾಯ್ಸ್ ಮಾಡಿದ್ರಿ? ಇಲ್ಲ ನಾವು ಬಿ ಜೆ ಪಿಲಿ ಅವಾಗಿಂದಲೇ ಬಿ ಜೆ ಪಿಲಿ ಇರೋದಲ್ಲ 20 ವರ್ಷದಿಂದಲೇ. ಹಂಗೆ ಆ ಥರ ಆ ಥರ ನೀವೇನಂತೀರಾ? ನಮ್ದು ಬಿಜೆಪಿನೇ, ಅವಾಗಿಂದ ಬಿ ಜೆ ಪಿ ಇರೋದು ಅಂತನಾ? ಅವಾಗಿಂದನೂ ಬಿಜೆಪಿನೇ. ಏನಕ್ಕೆ ಮನಸ್ಸು ಚೇಂಜ್ ಆಗಲಿಲ್ವಾ ನಿಮ್ಮದು? ಮನ್ಸು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಯಾವಾಗಿದ್ರು ಬಿಜೆಪಿನೇ. ಯಾಕೆ ಬಿ ಜೆ ಪಿ ಬರಬೇಕು? ಬಿಜೆಪಿ ಬರ್ಬೇಕಂದ್ರೆ ಇಲ್ಲಿ ನಡೆದಾಡಕ್ಕೆಲ್ಲ ರೋಡ್ ಮಾಡಿರೋದು ಅವರೇ, ಟಾರ್ ರೋಡ್ ಮಾಡಿ ಕೊಟ್ಟಿರೋದು ಅವರೇ, ಮನೆ ಕೊಟ್ಟಿರೋದು ಅವರೇ. ಓ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಊಟ ಆಯ್ತು. ಹೇಳ್ರಿ, ಈಗ ಲೋಕಸಭೆ ಚುನಾವಣೆ ಬರ್ತೈತಲ್ಲ, ಮೋದಿ ವರ್ಸಸ್ ಕಾಂಗ್ರೆಸ್ ಯಾರಿರ್ಬೇಕು? ಮೋದಿನ ಕಾಂಗ್ರೆಸ್? ಮೋದಿ. ಮೋದಿ ಯಾಕೆ? ಯಾಕಂದ್ರೆ ಮೋದಿನೇ ನಮಗೆಲ್ಲ ಹೆಲ್ಪ್ ಮಾಡಿರೋದು. ಮೋದಿನೇ ಬರಬೇಕು. ಮೋದಿನೇ ಹೆಲ್ಪ್ ಮಾಡಿರೋದು. ಕಾಂಗ್ರೆಸ್ ಅವ್ರು ಹೆಲ್ಪ್ ಮಾಡಿಲ್ವಾ? ಕಾಂಗ್ರೆಸ್ ಇಂದ ಏನಿಲ್ಲ. 2,000 ಕೊಟ್ಟಿಲ್ವಾ? 2,000 ಕೊಟ್ರೆ ನಮಗೆ ರೋಡು ರೋಡ್ ಎಲ್ಲ ಮಾಡಿಸಿರೋದು ಯಾರು? ಯಾರು ಬಿಜೆಪಿ ಕಡೆ ಮಾಡಿ. ಪಕ್ಕ ಬಿಜೆಪಿ ನೀವು? ಏನ್ ಹೆಸರು? ಹೆಸರು ಯಾಕೆ ನಿಮ್ಮ ಹೆಸರು? ಹೆಸರು ಕುಲ ಭಟ್ರಿಗೆ ಗೊತ್ತಿಲ್ಲ, ನಾನೆಂತ ಹೇಳಕ್ ಹೋಗಿ. ನಿಮ್ಮ ಹೆಸರು ನಿಮಗೆ ಗೊತ್ತಿಲ್ವಾ? ಹೆಸರು ಗೊತ್ತಿಲ್ವಾ? ಅಡ್ನಾಡಿ ಅಂತ, ಅಡ್ನಾಡಿ ಅಂತ. ಅಡ್ನಾಡಿ? ಅಯ್ಯೋ ಸರಿ ಆಯ್ತು. ಈಗ ಲೋಕಸಭೆ ಚುನಾವಣೆ ಬರ್ತಿತ್ತಲ್ಲ, ಅದಕ್ಕೆ ನಾನೇನ್ ಮಾಡಲಿ? ನಮಸ್ಕಾರ, ಏನ್ ಹೆಸರು? ನಿಮ್ಮ ಹೆಸರೇನು? ನನ್ನ ಹತ್ರ 55 ಪೈಸೆ ಇಸ್ಕೊಂಡ್ರಲ್ಲ ಹಿಂದೆ, ಇಷ್ಟದ್ದು 12 ವರ್ಷದಾಗ, ಅದೆಲ್ಲ ತೀರ್ಮಾನ ಮಾಡುವಾಗ ಈಗ. ಗುರು ಕಟ್ ಮಾಡ್ಕೊಂಬಿಡಿದ 50 ಪೈಸೆ ವ್ಯವಹಾರ ಬೇಡ. ಆಯ್ತು ಆಯ್ತು. ನಿಮ್ಮ ಹೆಸರೇನು ಹೇಳಿ? ಹೋಗಾಗ್ಲೆಲ್ಲ ಕೊಡೋದ್ಲ. ಅಯ್ಯೋ ಇದು ಅದ್ ಲೆಕ್ಕ ಬೇರೆ, ಇದು ಲೆಕ್ಕ ಬೇರೆ, ನೀವು ಅದೆಲ್ಲ ಹೇಳಕ್ ಹೋಗ್ಬೇಡಿ. ಈಗ ಹೇಳಿ, ನಿಮ್ಮ ಹೆಸರು ಯಾವುದು? ನಿಮ್ಮ ಹೆಸರೇನು? ಸೀತಾಳಯ್ಯ ಅಂತ. ಸೀತಾಳಯ್ಯ ಅವರೇ, ಯಾವ ಪಕ್ಷ ಬರ್ಬೇಕು? ಬಿಜೆಪಿ. ಬಿಜೆಪಿ ಬರ್ಬೇಕಾ? ಯಾಕೆ ಬರ್ಬೇಕು ಬಿಜೆಪಿ? ಮೋದಿ ಎಲ್ಲ ದುಡ್ಡು ಕಳಿಸ್ತಾ ಇದ್ದಾನಲ್ಲ, ಮುದುಕರು ಮುಳ್ರಿಗೆ ಕಣ್ ಕಾಣ್ದಾರಿಗೆ ಎಲ್ಲ. ಕಾಂಗ್ರೆಸ್ನವರು ಕೊಡ್ತಾವ್ರಪ್ಪ? ಎಲ್ಲಿ ಕೊಡ್ತಾರೆ? ಕೊಡ್ತಾ ಇದ್ರು ನಿತ್ಯ ಹೋಯ್ತಾ ಅದು. ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ನಮಗೆ ಬಿ ಜೆ ಪಿ ಅಂದರೆ ಕಾಂಗ್ರೆಸ್ನವರು ಫ್ರೀ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ. ಇಲ್ಲದಾಗ ಎಲೆಕ್ಷನ್ ತಗೊಂಡ್ರೆ ಇಟ್ಲ ಪತ್ತನೇ ಇಲ್ಲ, ಗೆದ್ದ ಮೇಲೆ ಅವ್ರು ಬಂದೇ ಇಲ್ಲ, ಇಟ್ಲ ಮಕಾನ ತೋರಿಸಿಲ್ಲ ಅವರು. ಮಕಾನ ತೋರಿಸಿಲ್ಲ. ರವೇಣ ಬಂದು ಹೋಗ್ತಾರೆ. ಯಾರೋ? ರವೇಣ ಸಿಟಿ ರವಿ. ರವೇಣ. ಸರ್ ನಮಸ್ಕಾರ, ಒಂದು ನಿಮಿಷ ನಿಲ್ಸಿ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಜಯರಾಮ್ ಅಂತ ಹೇಳಿ. ಜಯರಾಮ್ ಅವರೇ ಹೇಳಿ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ಚುನಾವಣಾ ಕಾವು ಹೆಂಗಿದೆ? ಚುನಾವಣಾ ಕಾವು ಕಾಂಗ್ರೆಸ್ ಪರವಾಗಿ ತುಂಬ ಜೋರಾಗಲೇ ನಡೀತಾ ಇದೆ ಸರ್. ಯಾಕೆ ಈ ಸಲ ಫುಲ್ ಚಿಕ್ಕಮಗಳೂರು 5 ಕ್ಷೇತ್ರ ಹೊಡೆದ್ರು ಅಂತನಾ? ಹೌದು. ನಮಸ್ಕಾರ ಅಣ್ಣ, ಏನು ಹೆಸರು? ಗಂಗಾಧರ. ಗಂಗರಾಜ್ ಅವರೇ, ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ನೆರಳಲ್ಲಿ. ಕುತ್ಕೋಬೇಕಲ್ಲ, ಏನು ಮಾಡೋದು? ಏನು ಮಾಡೋದು? ಈ ಥರ ನೆರಳಲ್ಲಿ ಆರಾಮಾಗಿ ಕೂರ್ಬೋದು ಅಂದ್ರೆ ಯಾವ ಪಕ್ಷ ಬರಬೇಕು? ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಮತ್ತೆ ಕಾಂಗ್ರೆಸ್ ಬರ್ಬೇಕಾ? ಹೇಳಿ, ಈಗ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ನಮಗೆ ಬಿಜೆಪಿ. ಯಾಕೆ ಬಿಜೆಪಿ ಬರಬೇಕು? ಬಿಜೆಪಿ ದೇಶಕ್ಕೆ ಒಳ್ಳೆ ಇದು ಕೊಡುತ್ತೆ. ಈಗ ಹಿಂದೆ ನೋಡಿಲ್ವಾ ನೀವು ಕಾಂಗ್ರೆಸ್ ಸರ್ಕಾರ? ಈಗ ಎಷ್ಟು ಏಜ್ ನಿಮಗೆ? ಇಲ್ಲ, ಅವ್ರು ಬರೀ ತಿನ್ನೋದೇ ಆಯ್ತು. ನಮ್ ಬಿಜೆಪಿ ಬೇಕು. ನಾವು ಮೊದಲಿಂದಲೂ ಬಿಜೆಪಿ ಅವರೇ, ಇನ್ನು ಮುಂದೆ ಬಿಜೆಪಿನೇ ಬರಬೇಕು. ಹಾಗೆ ಸ್ವಲ್ಪ ಮಧ್ಯಮ ವರ್ಗದವ್ರು ನೋಡ್ಬೇಕು ಅಂತ ಹೇಳ್ತಿದ್ದೆ ಸರ್. ನಮ್ದು ಕಾಂಗ್ರೆಸ್ಸು. ಯಾಕೆ ಕಾಂಗ್ರೆಸ್ ಬರಬೇಕು? ಮಕ್ಕಳಿಗೆಲ್ಲ ಫ್ರೀ ಮಾಡ್ಕೊಡ್ತಿದ್ದಾರೆ. ಆಮೇಲೆ 2,000 ರೂಪಾಯಿ ದುಡ್ಡು ಬರೋದು ಮಾಡ್ಕೊಡ್ತಿದ್ದಾರೆ. ಆಮೇಲೆ ಬಸ್ ಪಾಸ್ ಫ್ರೀ ಮಾಡ್ಕೊಡ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರ ಅಭಿಪ್ರಾಯ ಅಂದರೆ ಜನರ ಅಭಿಪ್ರಾಯ ಏನಾಗಿರುತ್ತೆ ಅಂತೇಳಿ ಈಗಾಗಲೇ ಸಂಗ್ರಹ ಮಾಡಿದ್ದೀವಿ. ಒಟ್ಟಲ್ಲೇ ಕೆಲವರು ಬಿಜೆಪಿ ಅಂತಂದ್ರು, ಮತ್ತು ಕೆಲವರು ಕಾಂಗ್ರೆಸ್ ಬೇಕು ಅಂತಂದ್ರು. ಎಲ್ಲದಕ್ಕೂ ಕೂಡ ಉತ್ತರ ಅಂದರೆ ಇದೆಲ್ಲದಕ್ಕೂ ಕೂಡ ರಿಸಲ್ಟ್ ಸಿಗೋದು ಆ ಚುನಾವಣಾ ಫಲಿತಾಂಶದ ದಿನದಂದೇ. ಚುನಾವಣೆ ಆಗಬೇಕು, ಫಲಿತಾಂಶ ಬರಬೇಕು. ಅಲ್ಲಿವರೆಗೂ ನಾವು ನೀವು